ಈಗಾಗಲೇ ಉಪಚುನಾವಣೆಗೆ ದಿನಾಂಕ ಘೋಷಣೆ ಆಗಿದ್ದಾಗಿದೆ. ದಿನಾಂಕ ಘೋಷಣೆ ಆದ ದಿನದಿಂದಲೂ ಕೂಡ ಕದನ ರಂಗೇರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಭ್ಯರ್ಥಿಗಳು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಉಪಚುನಾವಣೆಗೆ ರಣಕಹಳೆಯನ್ನ ಬಿಜೆಪಿ ಮೊಳಗಿಸಿದೆ. 2 ಕ್ಷೇತ್ರಗಳ ಉಪಸಮರಕ್ಕೆ ಅಭ್ಯರ್ಥಿ ಘೋಷಣೆಯನ್ನ ಮಾಡಿದೆ ಬಿಜೆಪಿ. ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ ಅಖಾಡಕ್ಕೆ, ಮಾಜಿ ಶಾಸಕರಿಗೆ ಮಣೆ ಹಾಕಿದೆ ಕೇಸರಿ ಪಡೆ. ದಾವಣಗೆರೆಯಿಂದ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಈಗ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸಿರುವಂತಹ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ. ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಅಧಿಕೃತವಾಗಿ ಈಗ ಪ್ರಕಟಿಸಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2 ಕ್ಷೇತ್ರಗಳಿಗೂ ಕೂಡ ಹೈಕಮಾಂಡ್ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದೆ. ಚುನಾವಣಾ ಕಣ ಇದೀಗ ರಂಗೇರ್ತಾ ಇದೆ. ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ. ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಶಾಸಕ ಹಾಗೆ ಹಿರಿಯ ನಾಯಕರಾಗಿರುವಂತಹ ವೀರಣ್ಣ ಚರಂತಿಮಠ್ ಅವರಿಗೆ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಬಿಜೆಪಿ ಈಗ ಅವಕಾಶವನ್ನ ನೀಡಿರೋದು. ಕ್ಷೇತ್ರದಲ್ಲಿ ಒಂದಷ್ಟು ಪ್ರಬಲ ಹಿಡಿತವನ್ನ ಕೂಡ ಹೊಂದಿದ್ದಾರೆ ವೀರಣ್ಣ ಚರಂತಿಮಠ್. ಅವರ ಹೆಸರನ್ನ ಈಗ ಫೈನಲ್ ಮಾಡಲಾಗಿದೆ, ಹೈಕಮಾಂಡ್ ಅಂತಿಮಗೊಳಿಸಿದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಹಳೆ ಮುಖಕ್ಕೆ ಮನ್ನಣೆಯನ್ನ ಈ ಭಾಗದಲ್ಲಿ ನೀಡಿದೆ. ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಈಗ ಮುಂದಾಗ್ತಾ ಇದ್ದಾರೆ ವೀರಣ್ಣ ಚರಂತಿಮಠ್. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದಲೂ ಕೂಡ ಒಂದು ರೀತಿಯಲ್ಲಿ ಅಚ್ಚರಿಯ ಆಯ್ಕೆ ಅಂತ ಹೇಳ್ಬೋದು. ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಈಗ ಘೋಷಣೆ ಮಾಡಿರೋದು. ಈ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿ ನೀಡುವಂತಹ ಎಲ್ಲ ಅವಕಾಶಗಳು ಕೂಡ ಇರೋದ್ರಿಂದ ಅದರ ಜೊತೆಯಲ್ಲಿ ಪ್ರಬಲ ಪೈಪೋಟಿ ನೀಡಬೇಕು ಅನ್ನುವಂಥ ಕಾರಣದಿಂದಾಗಿಯೂ ಕೂಡ ಆ ಉದ್ದೇಶದಿಂದ ಈಗ ಹೊಸ ಮುಖಕ್ಕೆ ಬಿಜೆಪಿ ಮನ್ನಣೆಯನ್ನ ಹಾಕಿರೋದು. ಒಂದು, ಈಗಾಗಲೇ ಅದೃಷ್ಟ ಪರೀಕ್ಷೆಯನ್ನ ಈ ಹಿಂದೆ ಮಾಡಿದಂಥವರು. ಮತ್ತೊಂದು ದಾವಣಗೆರೆ ದಕ್ಷಿಣದಿಂದ ಗಮನಿಸೋದಾದ್ರೆ ಈ ಬಾರಿ ಹೊಸ ಮುಖ. ಮತದಾರ ಯಾರಿಗೊಲಿತಾನೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. 2 ಕ್ಷೇತ್ರಗಳ ಉಪಚುನಾವಣೆಗೆ ಈಗಾಗಲೇ ದಿನಾಂಕ ಘೋಷಣೆ ಆಗಿದೆ. ರಾಜ್ಯ ಸರ್ಕಾರ ಹಾಗೂ ಪ್ರತಿಪಕ್ಷ ಬಿಜೆಪಿ 2 ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕಣ ಈಗ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ 2 ಕ್ಷೇತ್ರಗಳಲ್ಲೂ ಕೂಡ ಈಗ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಅಂತಿಮವಾಗಿ ಘೋಷಣೆ ಮಾಡಿರೋದು. ಹೈಕಮಾಂಡ್ ಅಂತಿಮ ಮುದ್ರೆಯನ್ನ ಒತ್ತಿದೆ. 2 ಕ್ಷೇತ್ರಗಳಲ್ಲೂ ಕೂಡ ಈಗ ಚುನಾವಣಾ ಪ್ರಚಾರ ಕಾರ್ಯ ಕೂಡ ಚುರುಕಿಗೊಳ್ಳೋದಿಕ್ಕೆ ಆರಂಭ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಬಿಜೆಪಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಂತೆ ಕಾಣಿಸ್ತಾ ಇದೆ. ಒಂದು ಹೊಸ ಮುಖ, ಮತ್ತೊಂದು ಹಳೆ ಮುಖ, 2 ರೀತಿಯಲ್ಲೂ ಕೂಡ ಅದೃಷ್ಟ ಪರೀಕ್ಷೆ ಬಿಜೆಪಿಗೆ. ಈ ಬಾರಿ ಸೋಲು ಗೆಲುವಿನ ಜೊತೆಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಇಬ್ಬರಿಗೂ ಕೂಡ ಟಿಕೆಟ್ ಫೈನಲ್ ಆಗೋದಿಕ್ಕೆ ಕಾರಣಗಳೇನು? ಹೈಕಮಾಂಡ್ ಇಬ್ಬರಿಗೂ ಟಿಕೆಟ್ ಕೊಡೋದಕ್ಕೆ ಕಾರಣಗಳೇನು? ಡೀಟೇಲ್ಸ್ ಏನಿದೆ? ಮೊದಲನೇದಾಗಿ ಅಶ್ವಿನಿ, ದಾವಣಗೆರೆ ವಿಚಾರವನ್ನ ನೋಡಿದಾಗ ಶಾಮನೂರು ಶಿವಶಂಕರಪ್ಪರವರ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೀಬೇಕಾಗಿರುವಂಥದ್ದು. ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಕ್ಷೇತ್ರವನ್ನ ಗೆಲ್ಲಬಾರದು. ಯಾವುದೇ ಬಣ್ಣದಲ್ಲಿದ್ರೂ ಕೂಡ ಬಿಜೆಪಿಯ ನಾಯಕ ಗೆಲ್ಲಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಸದ್ಯದ ಮಟ್ಟಿಗೆ 5 ಹೆಸರನ್ನ ಬಿಜೆಪಿಯ ಕೋರ್ ಕಮಿಟಿ ಸಜೆಸ್ಟ್ ಮಾಡಿತ್ತು. ಅದರ ಪೈಕಿ ಈ ಸದ್ಯದ ಮಟ್ಟಿಗೆ ಸಿದ್ದೇಶ್ವರ್ ಹಾಗೂ ರೇಣುಕಾಚಾರ್ಯ ಇಬ್ಬರ ನಡುವೆ ಒಳ್ಳೆಯ ಸಂಬಂಧವನ್ನ ಆಪ್ತತೆಯನ್ನ ಹೊಂದಿರುವಂತ ಹೊಸ ಅಭ್ಯರ್ಥಿಯನ್ನ ಬಿಜೆಪಿ ಆಯ್ಕೆ ಮಾಡಿರುವಂತದ್ದು. ಇಲ್ಲಿಗೆ ಈ 2 ತಂಡಗಳಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಯಾವ ತಂಡದ ಸದಸ್ಯನಿಗೂ ನಾವು ಅವಕಾಶವನ್ನ ಕೊಟ್ಟಿಲ್ಲ, 3ನೇ ವ್ಯಕ್ತಿಗೆ ಅವಕಾಶ ಕೊಟ್ಟಿದ್ದೇವೆ. ಈ ಕಾರಣದಿಂದ ಇವರನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಶ್ರೀನಿವಾಸ್ ದಾಸ ಕರಿಯಪ್ಪರವರ ಹೆಸರನ್ನ ಈಗ ಬಿಡುಗಡೆ ಮಾಡಿರುವಂತದ್ದು. ಇಲ್ಲಿಗೆ ದಾವಣಗೆರೆಯನ್ನ ತಮ್ಮ ಕೋಟೆಯಾಗಿ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದಂತ ಶಾಮನೂರು ಶಿವಶಂಕರಪ್ಪರವರ ಕುಟುಂಬದ ವ್ಯಕ್ತಿಗೆ ಟಿಕೆಟ್ ಅನ್ನ ನೀಡದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಚಾಟ ಆರಂಭ ಆಗಿರುವಂತದ್ದು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಒಂದ್ ಕಡೆಗೆ ಮುಸಲ್ಮಾನ ಅಭ್ಯರ್ಥಿಗೆ ಕೊಡಬೇಕು ಅಂದ್ರೆ, ಮತ್ತೊಂದು ಕಡೆಗೆ ಲಿಂಗಾಯತ ಅಭ್ಯರ್ಥಿಗೆ ಕೊಡಬೇಕು ಅನ್ನೊಂದು ಆಂತರಿಕ ಕಲಹ ಈಗಾಗಲೇ ಆರಂಭ ಆಗಿರೋದನ್ನ ಇದನ್ನ ಕೈವಶ ಮಾಡ್ಕೊಬೇಕು ಅಂತ ಈಗ ಬಿಜೆಪಿ ಪಣ ತೊಟ್ಟಿರೋದ್ರಿಂದ ಬಿಜೆಪಿಯಲ್ಲಿರುವಂತ 2 ತಂಡಗಳಿಗೆ ಜವಾಬ್ದಾರಿ ಕೊಟ್ಟಿದೆ. ನೀವು ಇವ್ರನ್ನ ಗೆಲ್ಲಿಸ್ಕೊಂಬಂದ್ರೆ 2 ತಂಡಗಳ ಗೆಲುವಾಗುತ್ತೆ. ಇದನ್ನ ಹೈಕಮಾಂಡ್ ಕೂಡ ಗಮನಿಸುತ್ತೆ ಅನ್ನೋ ಲೆಕ್ಕಾಚಾರವನ್ನ ಇಲ್ಲಿಗೆ ನಾವು ಗಮನಿಸಬೇಕಾಗಿರುವಂತದ್ದು. ಮತ್ತೊಂದು ಕಡೆಗೆ ಮೇಟಿರವರ ಕ್ಷೇತ್ರಕ್ಕೆ ಈಗ
ಅವರ ಕುಟುಂಬಸ್ಥರಲ್ಲೇ ಈಗ ಜಗಳ ನಡೀತಾ ಇರುವಂತದ್ದು. ಇಬ್ಬರು ಮಕ್ಕಳು, ಇಬ್ಬರು ಮಹಿಳೆಯರು, ಇಬ್ಬರು ಪುರುಷರ ನಡುವೆ ನನಗೆ ಟಿಕೆಟ್ ಬೇಕು, ಒಂದು ವೇಳೆ ಟಿಕೆಟ್ ನೀಡದೆ ಹೋದ್ರೆ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೇವೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇವೆ ಅಂತ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಯ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ತಿಳಿಸಿರುವಂತದ್ದು. ಈ ಕಾರಣದಿಂದಾಗಿ ಮಾಜಿ ಶಾಸಕರನ್ನೇ ನಾವು ಆಯ್ಕೆ ಮಾಡಿದ್ರೆ ಕ್ಷೇತ್ರ ಹೇಗಿದ್ರು ಗೊತ್ತಿದೆ, ಯಾವುದೇ ಸಮಸ್ಯೆ ಆಗಲ್ಲ. ವೀರಭದ್ರಯ್ಯ ಚರಂತಿ ಮಠ ಅವರು ಈಗಾಗಲೇ ಆ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರನ್ನ ಗೆಲ್ಲಿಸಿಕೊಂಡು ಬರುವಂತದ್ದು ಸಮಸ್ಯೆ ಏನು ಆಗುವುದಿಲ್ಲ. ಕುಟುಂಬದಲ್ಲಿರುವಂತ ಬಡಿದಾಟ, ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಬಡಿದಾಟ ಈ ಬಾರಿ ಬಿಜೆಪಿಯ ಅಭ್ಯರ್ಥಿಗೆ ಪ್ರಬಲವಾದಂತ ಗೆಲುವನ್ನ ನೀಡುವಂತ ಸಾಧ್ಯತೆ ಇದೆ ಅನ್ನೊಂದು ಲೆಕ್ಕಾಚಾರದಿಂದ ಒಂದು ಹೊಸ ಫೇಸು, ಒಂದು ಹಳೆ ಫೇಸು, ಈ ಲೆಕ್ಕಾಚಾರವನ್ನ ಬಿಜೆಪಿ ಪಾಲಿಸಿರುವಂತದ್ದು. ನೇನು ಕೆಲವೇ ದಿನಗಳಲ್ಲಿ ಉಪಚುನಾವಣೆ ನಡೆಯುತ್ತೆ, ಅದರ ಔಟ್ಕಮ್ ಏನು ಅನ್ನೋದು ಈಗಾಗಲೇ ಬಿಜೆಪಿ ನಿರ್ಧಾರ ಮಾಡದಂತೆ ಕಾಣ್ತಾ ಇರುವಂತದ್ದು. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದು ಬಂದೇ ಬರ್ತಾರೆ ಅನ್ನೋ ಲೆಕ್ಕಾಚಾರವನ್ನು ಈ ಬಾರಿ ಬಿಜೆಪಿಯ ಪಕ್ಷ ಹಾಕಿರುವಂತದ್ದು. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೇಣುಕಾಚಾರ್ಯ ಇಬ್ಬರ ನಡುವೆ ಒಳ್ಳೆಯ ಸಂಬಂಧವನ್ನ, ಆಪ್ತತೆಯನ್ನ ಹೊಂದಿರುವಂತ ಹೊಸ ಅಭ್ಯರ್ಥಿಯನ್ನ ಬಿಜೆಪಿ ಆಯ್ಕೆ ಮಾಡಿರುವಂತದ್ದು. ಇಲ್ಲಿಗೆ ಈ ಎರಡೂ ತಂಡಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾವ ತಂಡದ ಸದಸ್ಯನಿಗೂ ನಾವು ಅವಕಾಶವನ್ನ ಕೊಟ್ಟಿಲ್ಲ, ಮೂರನೇ ವ್ಯಕ್ತಿಗೆ ಅವಕಾಶ ಕೊಟ್ಟಿದ್ದೇವೆ. ಈ ಕಾರಣದಿಂದ ಇವರನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಶ್ರೀನಿವಾಸ್ ದಾಸ ಕರಿಯಪ್ಪರವರ ಹೆಸರನ್ನ ಈಗ ಬಿಡುಗಡೆ ಮಾಡಿರುವಂತದ್ದು. ಇಲ್ಲಿಗೆ ದಾವಣಗೆರೆಯ ತಮ್ಮ ಕೋಟೆಯಾಗಿ, ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದಂತ ಶಾಮನೂರು ಶಿವಶಂಕರಪ್ಪರವರ ಕುಟುಂಬದ ವ್ಯಕ್ತಿಗೆ ಟಿಕೆಟ್ ಅನ್ನ ನೀಡದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಚಾಟ ಆರಂಭ ಆಗಿರುವಂತದ್ದು. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ, ಒಂದು ಕಡೆಗೆ ಮುಸಲ್ಮಾನ ಅಭ್ಯರ್ಥಿಗೆ ಕೊಡಬೇಕು ಅಂದ್ರೆ, ಮತ್ತೊಂದು ಕಡೆಗೆ ಲಿಂಗಾಯತ ಅಭ್ಯರ್ಥಿಗೆ ಕೊಡಬೇಕು ಅನ್ನೊಂದು ಆಂತರಿಕ ಕಲಹ ಈಗಾಗಲೇ ಆರಂಭ ಆಗಿರೋದನ್ನ ಇದನ್ನ ಕೈವಶ ಮಾಡ್ಕೊಬೇಕು ಅಂತ ಈಗ ಬಿಜೆಪಿ ಪಣ ತೊಟ್ಟಿರೋದ್ರಿಂದ ಬಿಜೆಪಿಯಲ್ಲಿರುವಂತ ಎರಡೂ ತಂಡಗಳಿಗೆ ಜವಾಬ್ದಾರಿ ಕೊಟ್ಟಿದೆ. ನೀವು ಇವ್ರನ್ನ ಗೆಲ್ಲಿಸ್ಕೊಂಬಂದ್ರೆ ಎರಡೂ ತಂಡಗಳ ಗೆಲುವಾಗುತ್ತೆ, ಇದನ್ನ ಹೈಕಮಾಂಡ್ ಕೂಡ ಗಮನಿಸುತ್ತೆ ಅನ್ನೋ ಲೆಕ್ಕಾಚಾರವನ್ನ ಇಲ್ಲಿಗೆ ನಾವು ಗಮನಿಸಬೇಕಾಗಿರುವಂತದ್ದು. ಮತ್ತೊಂದು ಕಡೆಗೆ ಮೇಟೀರ್ ಅವರ ಕ್ಷೇತ್ರಕ್ಕೆ ಈಗ ಅವರ ಕುಟುಂಬಸ್ಥರಲ್ಲೇ ಈಗ ಜಗಳ ನಡೀತಾ ಇರುವಂತದ್ದು. ಇಬ್ಬರು ಮಕ್ಕಳು, ಇಬ್ಬರು ಮಹಿಳೆಯರು, ಇಬ್ಬರು ಪುರುಷರ ನಡುವೆ ನನಗೆ ಟಿಕೆಟ್ ಬೇಕು, ಒಂದು ವೇಳೆ ಟಿಕೆಟ್ ನೀಡದೆ ಹೋದ್ರೆ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೇವೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇವೆ ಅಂತ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಯ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ತಿಳಿಸಿರುವಂತದ್ದು. ಈ ಕಾರಣದಿಂದಾಗಿ ಮಾಜಿ ಶಾಸಕರನ್ನೇ ನಾವು ಆಯ್ಕೆ ಮಾಡಿದ್ರೆ ಕ್ಷೇತ್ರ ಹೇಗಿದ್ರು ಗೊತ್ತಿದೆ, ಯಾವುದೇ ಸಮಸ್ಯೆ ಆಗಲ್ಲ. ವೀರಭದ್ರಯ್ಯ ಚರಂತಿ ಮಠ ಅವರು ಈಗಾಗಲೇ ಆ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರನ್ನ ಗೆಲ್ಲಿಸಿಕೊಂಡು ಬರುವಂತದ್ದು ಸಮಸ್ಯೆ ಏನು ಆಗುವುದಿಲ್ಲ. ಕುಟುಂಬದಲ್ಲಿರುವಂತ ಬಡಿದಾಟ, ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಬಡಿದಾಟ ಈ ಬಾರಿ ಬಿಜೆಪಿಯ ಅಭ್ಯರ್ಥಿಗೆ ಪ್ರಬಲವಾದಂತ ಗೆಲುವನ್ನ ನೀಡುವಂತ ಸಾಧ್ಯತೆ ಇದೆ ಅನ್ನೊಂದು ಲೆಕ್ಕಾಚಾರದಿಂದ ಒಂದು ಹೊಸ ಫೇಸು, ಒಂದು ಹಳೆ ಫೇಸು, ಈ ಲೆಕ್ಕಾಚಾರವನ್ನ ಬಿಜೆಪಿ ಪಾಲಿಸಿರುವಂತದ್ದು. ನೇನು ಕೆಲವೇ ದಿನಗಳಲ್ಲಿ ಉಪಚುನಾವಣೆ ನಡೆಯುತ್ತೆ, ಅದರ ಔಟ್ಕಮ್ ಏನು ಅನ್ನೋದು ಈಗಾಗಲೇ ಬಿಜೆಪಿ ನಿರ್ಧಾರ ಮಾಡದಂತೆ ಕಾಣ್ತಾ ಇರುವಂತದ್ದು. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದು ಬಂದೇ ಬರ್ತಾರೆ ಅನ್ನೋ ಲೆಕ್ಕಾಚಾರವನ್ನು ಈ ಬಾರಿ ಬಿಜೆಪಿಯ ಪಕ್ಷ ಹಾಕಿರುವಂತದ್ದು. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.